ಹಿಂಗೆ ಕೊಡಿವಾ. ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಆ ಪರಮ ಪುರುಷನು ತನ್ನ ಅಭಯಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನೋ, ಯಾವ ಮಹಿಮಾಪುರುಷನು ನೋಡಲು ಯೋಗಿಗಳು ಹಗಲಿರುಳೆನ್ನದೆ ತಪವನ್ನಾಚರಿಸಿ ಬಳಲುತ್ತಿರುವರೋ, ಯಾವ ಆತನ ಅನರತವು ಮಂಗಳ ಸ್ವರೂಪವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವ ಆತನು ಸಕಲ ಜೀವಿಗಳಿಗೂ ಆಧಾರನೋ, ಸಮಸ್ತಕ್ಕೂ ಕರ್ತೃವೋ, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಹೇ ಪರಮಾತ್ಮ, ನಿಮ್ಮ ದರ್ಶನ ಭಾಗ್ಯ ದೊರೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಜೀವ ಧರಿಸಿಕೊಳ್ಳುವನು. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಮೊರ್ರೆ ಕೇಳಿ ನೀ ಬಾರೆಯ ಮುರಾರಿ ಬದುತರ ಮೊರೆಯಾಲಿಸೋ ಚೌರಿ. ಮೊರ್ರೆ ಕೇಳಿ ನೀ ಬಾರೆಯ ಮುರಾರಿ ಬದುತರ ಮೊರೆಯಾಲಿಸೋ ಚೌರಿ. ಮೊರ್ರೆ ಕೇಳಿ ನೀ ಬಾರೆಯ ಲೋಲಾ ವಾರಿದ ಮಾಲಾ. ರುಕ್ಮಿಣಿ ಲೋಲಾ ವಾರಿದ ಮಾಲಾ. ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಬಣ್ಣಿಸಲಹುದೇ
ನೀರಜಲೋಚನ ಗರುಷನ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಬಸುತರ ಮೊರೆಯಾಲಿಸೋ ಗೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯಾ ದೇವ. ನಿಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಪಾವನವಾಯಿತು. ಪ್ರಥಮವನ್ನದವಯ್ಯ ದಶವಂದನವಯ್ಯ ದಶರಥ ರಾಮನ ಪೋಲ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮತ ಕೃಷ್ಣ ಬೆಳಗಿದಯ ಮನ ಮಂದಿರದೆ ಬೆಳಗಿದಯ ಮನ ಮಂದಿರದೆ ಹರಿಸಿದಯ ಅಂಧಕಾರ ಮನದ ಹರಿಸಿದಯ ಅಂಧಕಾರ ಮನದ ಬೆಳಗಿದಯ ಮನ ಮಂದಿರದೆ ಪಾಲಕಡಲೊಳು ಇಲೆಯಿಂದ ಬಂದೆಯ ಪಾಲಕಡಲೊಳು ಇಲೆಯಿಂದ ಲೋಲಲೋಚನೆ ಬಂದೆಯ ಕಡು ಜಿಲ್ಲೆಯಾಗೈ ಜನನ ಕಡೆಗುವರಿಯೇ ಕಡು ಜಿಲ್ಲೆಯಾದೈ ಜನನ ಕಡೆಗುವರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಸರಳ ಮೊರೆ ಕೇಳಿ ಕುರುಳ ಇರಂಜನ ಕರುಳಳು ಕರುಳಳು ಧರಿಸಿದೆಯ ಸರಳ ಮೊರೆ ಕೇಳಿ ಕುರುಳ ಇರಂಜನ ಕರುಳಳು ಕರುಳಳು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ನಾ ಬಂದು ಮಕಡಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ನಾ ಬಂದು ಮಕಡಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪನೇ ನಿನ್ನ ಶರಣವನ್ನು ಮನದೊಳಗೆ ಮಾಡಿಸುವನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವನು. ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಡಿಸಿಕೊಂಡು
ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ನಿಮಗೆ ಈ ಅಣುಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನನ ಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ಪರಮಾತ್ಮ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವಾ, ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ಭಕ್ತಿಯ ಪಾಯಲಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಯಲಿ ಚಿತ್ತವನೊಲಿಸಿದೆ, ಎತ್ತುವುದರು ಮನ ಜಲೆ ಬಂದುದು, ಎತ್ತುವುದರು ಮನ ಜಲೆ ಬಂದುದು, ಸತ್ತನೆ ಎನಿಸಿಹ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ. ಇರಲಿ, ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡುವುದರ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ವಿದರ, ಕ್ಷೀರವೇ? ಕ್ಷೀರ ನನಗತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ತಂದಿದ್ದ ಅವಲಕ್ಕಿಯ ಸಾರವು ಇಂದಿಗೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ಆದರೆ ಈಗ ನಿನ್ನಲ್ಲಿರುವ ಕ್ಷೀರ ಅವೆರಡಕ್ಕಿಂತಲೂ ಶ್ರೇಷ್ಠವಾದದ್ದು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಹಾಗೆ ಆಗಲಿ, ನಿನ್ನಿಚ್ಛೆ ಅಂತಾಗಲಿ. ಏಕೆ ಈ ರೀತಿ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ತಾನೇ ಹೇಳಲಿ? ಇದ್ದ ಕ್ಷೀರವನ್ನು ಮೊದಲೇ ತಮಗರ್ಪಿಸಿ ನಾನೇ ಪಾನ ಮಾಡಿದನಲ್ಲ ದೇವ. ವಿದುರ, ನನಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವಿರಬೇಕಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಹಾಗೆ ಆಗಲಿ, ನಿಮ್ಮಿಚ್ಛೆ ಅಂತಾಗಲಿ. ಇದು ಸ್ವೀಕರಿ. ವಿದುರ, ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳನ್ನು ಹೇಳುತ್ತಿದೆಯಾ? ನೀನೆಂತಹ ಸುಳ್ಳುಗಾರನಯ್ಯ? ಪರಮಾತ್ಮ, ಆ ಪಾತ್ರೆಯಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ? ವಿದುರ, ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವೆಲ್ಲವೆಂದು ಸುಳ್ಳನ್ನು ಹೇಳುತ್ತಿದೆಯಲ್ಲ, ಅದು ಅಲ್ಲಿ ನೋಡು. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಭಕ್ತ ಪರಿಪಾಲ
ಕುಲವಿನಾಶಿತಂ ಮಾನವ ಕುಲವಿನಾಶಿ ಸಾಗರಾಜಯನ 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 ಶಿವಸಾಗರಾಜಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಸಾಗರಾಜಯನ ಶಿವಸಾಗರಾಜಯನ ಪರಮಾತ್ಮ ವಾಮನ ರೂಪದ ಹರಿಹರ ನಿನ್ನ ನಾಮವಿದೆಯೋ ಬಲುವ ಮರ ವಾಮನ ರೂಪದ ಹರಿಹರ ನಿನ್ನ ನಾಮವಿದೆಯೋ ಬಲುವ ಮರ ಪಾಮರರುಳು ಕರುಣೆಯ ತೋರಿ ಪಾಮರರುಳು ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರಾಜಯನ ಶಿರ ಸಾಗರಾಜಯನ ಪರಮಾತ್ಮ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಜಯನ ಶಿರ ಸಾಗರಾಜಯನ ಸಾಗರಾಜಯನ ಶಿರ ಸಾಗರಾಜಯನ ಪರಮಾತ್ಮ ಕ್ಷೀರಸಾಗರ ಶೇನು ನೀವು ನನ್ನನ್ನು ಕೃತಾರ್ಥನಾಗಿ ಮಾಡಿದಿರಿ. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ವಿದುರ, ಪರಮಾತ್ಮ ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರಿಗೋಸ್ಕರ ದೂತತ್ವವನ್ನು ವಹಿಸಿ ಭಕ್ತರಕ್ಷಕನೆಂಬ ಬಿರುದನ್ನು ವಹಿಸಿ ನಿಮ್ಮನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದೇ ದೇವ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ತಲೆ ಬಡೆಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ತಲೆ ಬಡೆಯದೆ. ಬಿಡಲಾರೆ ಕೇಳು ವಿದುರ, ಹೃದಯ ಸುತರು ಧರ್ಮದೊಳಿರಲು. ಸುತರು ಸದಾತ್ಮದೊಳಿರಲು ಅಧಿವೆದೆಯಿತ್ತರು ಗುರುನಂದನರು. ಅಧಿವೆದೆಯಿತ್ತರು ಗುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೆಗೆ. ಸತ್ಯವಂತರಿಗೆ ಸ್ಥಿರವಲ್ಲವೆಗೆ. ಮದಿಗಳಿಗೆ ಶುಭವರುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ತಲೆ ಬಡೆಯದೆ. ಬಿಡಲಾರೆ ಕೇಳು ವಿದುರ, ನಾನೆಂದು ಬದುಕರ್ವದಿದ್ದರುವ ಮುರುಕುಲವನ್ನು ಧರಿಸುವುದೇ. ನಾನೆಂದು ಬದುಕರ್ವದಿದ್ದರುವ ಮುರುಕುಲವನ್ನು ಧರಿಸುವುದೇ. ಕೆಳಗೆ ಕೇಸರಿಯ ಬಣಕು ಜಮ್ಮು ಗಗನದಲ್ಲಿ ಜಯ ಗಳಿಸುವುದೇ.
ಗಾಳಿಯ ಬಣಕು ಜಂಬೂಕ ಗಗನದಲ್ಲಿ ವಿಜಯ ಗಳಿಸುವುದೇ ಉಳಿಯುವರೇ ಕೌರವರು ಮತಾಂತರವರ ದಪ್ಪದನ ಕೈಯುದ ಹಿಡಿಸಿಗೆ ಕೆರದಾರೆ ಕೇಳು ವಿದುರ ಧರ್ಮವ ಅಡಗಿಸುವರೇ ಬಳೆಯರೆ ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಬಹಳ ರಹಸ್ಯವಾದ ಮಾತುಕತೆಯೊಂದನ್ನಾಡಿಕೊಂಡು ದುರ್ಯೋಧನನ ಸ್ಥಾನಕ್ಕೆ ಹೋಗುತ್ತಿರುವೆನು. ನೀನೂ ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುವುದು, ನೀನು ನೋಡುವೆಯಂತೆ. ಪರಮಾತ್ಮ, ಹಾಗೆ ಆಗಲಿ, ನಿಶ್ಚಯಂತಾಗಲಿ. ಜಗದ ಜೀವನದ ಆಡಿಸಿ ಕೊಂಡಿಸಿ ಮಯೆಯ ಕವಿಸಿ ಆಡಿಸಿ ಕೊಂಡಿಸಿ ಮಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲಿ ಬಲ್ಲವರಿಲ್ಲ ಜಗದ ಜೀವರಲಿ ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ. ಪರಮಾತ್ಮ, ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ ಭವರೋಗ ವೈದ್ಯ ಪರಿಪಾಲಿಸ ಭವರೋಗ ವೈದ್ಯ ಪರಿಪಾಲಿಸ ಜಗದ ಜೀವನದ ಮಯೆಯ ಕವಿಸಿ ಜೀವನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ಜಗದ ಜೀವಾತ್ಮನು ಜನನ ಮೆರುಗು ಸ್ವರ್ಗ ತನಗೆ ಸರಿ ಹೋಲುವಂತಿರೇ ಮಾವ ಉರುಗಲ ಜನನ ಮೆರುಗು ಸ್ವರ್ಗ ತನಗೆ ಸರಿ ಹೋಲುವಂತಿರೇ ತತ್ಪರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ಹರೆಯನಗೆ சாட்டி இருவரையில் எனக்கு சரி சாட்டி இருவரை பெண் சாட்டி இருவரையில் எனக்கு சரி சாட்டி இருவரை பெண் ஒரு குலதே மாதனதே கலவ விடதே ಚೌರ್ಯನಿಯೇ ಕೈಕ ದೊರೆಯನಿಸಿ ಬಾಳುತ್ತಿರೆ ಕುಲದೇ ಮಾದನದೇ ಕಲವ ಬಿಡದೆ ಚೌರ್ಯನಿಯೇ ಕೈಕ ದೊರೆಯನಿಸಿ ಬಾಳುತ್ತಿರೆ ಸಾಟಿ ಇರುವರೆಗಿಲ್ ನನಗೆ ಸರಿ ಸಾಟಿ ಇರುವರೆ ಪೇಳ್
ವಧಿಸದೆ ಬಿಡುವೆನೆ ಭೀಷ್ಮ ದುರ್ದ್ರೋಣಾದಿಗಳಿರಲು ಸೌಖ್ಯದಿ ರಣಗಳು ರಿಪುಗಳ ವಧಿಸದೆ ಬಿಡುವೆನೆ ಅವಶಕ್ತಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಭಾವಶಕ್ತಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಅನುಜ ದುಶ್ಯಾಸನ ಅವನನ್ನು ವಧಿಸುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಹೀಗಿರುವಲ್ಲಿ ಸಾಟಿ ಎನ್ನುವರೆಗೆ ಸರಿ ಸಾಟಿ ಎನ್ನುವರೆ ಬೇಳ್ ಸಾಟಿ ಎನ್ನುವರೆಗೆ ಸರಿ ಸಾಟಿ ಎನ್ನುವರೆ ಬೇಳ್ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿರೆ ಸಾಟಿ ಎನ್ನುವರೆಗೆ ನನಗೆ ಸರಿ ಸಾಟಿ ಎನ್ನುವರೆ ಬೇಳ್ ಪಿತಾಮಹರೇ ಪರಮ ಪೂಜ್ಯಾಚಾರ್ಯರು ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರೆ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರು. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಧೈರ್ಯ ಎಷ್ಟರ ಮಟ್ಟಿಗೆ ಎತ್ತಿದೆ ಎಂಬುದನ್ನು ನೋಡಿದಿರ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಏನು ಹೇಳಿದ್ರಿ? ಯುದ್ಧವೇ? ಯುದ್ಧ? ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದಾನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗುವುದು. ಅದು ಆಗಿರಲಿ. ಸಹೋದರ ದುಶ್ಯಾಸನ, ಏನು ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮಾದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಯಾರು ಪುರುಷೋತ್ತಮನೋ? ರಾಜಾದಿರಾಜನು ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಗುಣವಾಗಿ ಓರ್ವದಾಸೀಪುತ್ರನಾದ ಈ ವಿದುರನ ಮನೆಗೆ ಹೋಗಬಹುದೇ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರೇ ಆಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ ದುರ್ಯೋಧನ. ಯಾರು ಮಾತನಾಡುತ್ತಿರು? ಓ ವಿದುರ ಚಿಕ್ಕಪ್ಪ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಬರಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚಿ. ದುರ್ಯೋಧನ, ನ್ಯಾಯಕ್ಕೆ ಸರ್ವರು ಅಧೀನರು. ಇದು ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಎಲವೆಲವೋ ವಿದುರ, ವದರದಿರಲೋ ವಿದುರ ಸದರದಿ ದುಡುಕಿ ವದರದಿರಲೋ ವಿದುರ ಸದರದಿ ವದರದಿರಲೋ ವಿದುರ ಸದರದಿ ದುಡುಕಿ ವದರದಿರಲೋ ವಿದುರ ಸದರದಿ ತೆರೆದ ಸಭೆಯೊಳು ನಿಂತು ತೆರೆದು ಈ ಗೌರವನ ತೆರೆದ ಸಭೆಯೊಳು ನಿಂತು ತೆರೆದು ಈ ಗೌರವನ ನುಡಿವೆಯಾದೊಳೆ ಇರಿದು ಕೊಲ್ವಲಿ ಕಷ್ಟಗಳು ನುಡಿವೆಯಾದೊಳೆ ಇರಿದು ಕೊಲ್ವಲಿ ಕಷ್ಟಗಳು ವದರದಿರಲೋ ವಿದುರ ಸದರದಿ ದುಡುಕಿ ವದರದಿರಲೋ ವಿದುರ ಸದರದಿ ಕಬ್ಬಲಿಯ ಮಗ ನೀನು ಪರದೇಶಿ ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ನೆರದಿ ಕಬ್ಬಲಿಯ ಮಗ ನೀನು ಪರದೇಶಿ ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ನೆರದಿ ಕಡುವೈರಿ ಪಾಂಡವರ ಪರವೈಸಿ ಜಲದಂಗ ಮಲ್ಲ ಗುರು ದೊರೆಯ ಸಿಕ್ಕ
ನೆರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ತದರದಿ ದುಡುಕಿ ಒದರದಿರಲೋ ವಿದುರ ತದರದಿ ತಬ್ಬಲಿ ನೆರೆದ ಸಭೆಯೊಳು ನಿಂತು ನೆರೆದು ಈ ಗೌರವನ ನೆರೆದ ಸಭೆಯೊಳು ನಿಂತು ನೆರೆದು ಈ ಗೌರವನ ನುಡಿವೆಯಾದೊರ ಎರಿದು ಕೊಲ್ವನಿ ನುಡಿವೆಯಾದೊರ ಎರಿದು ಕೊಲ್ವನಿ ಕಟ್ಟಗಳು ಒದರದಿರಲೋ ವಿದುರ ಸದರದೆ ಒದರದಿರಲೋ ವಿದುರ ಸದರದೆ ಒದರದಿರಲೋ ವಿದುರ ಸದರದೆ ಸಕಲ ವೀರರಿಂದ ಪರಿವೃತನಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಇವನ ಮಾತುಗಳು ಮಿತಿ ಮೀರುತ್ತಿರುವ ಕೂಡಲೇ ತನ್ನ ಸಭೆಯನ್ನು ಬಿಟ್ಟು ಹೊರಗಟ್ಟು. ವಿದುರ ಏನ ನುಡಿದೆಯ ಪಾನ ಮತ್ತನದಿ ಜ್ಞಾನ ನುಡಿದೆಯ ಜ್ಞಾನ ರೈತನದಿ ಪಾನ ಮತ್ತನ ಜೇನ ನುಡಿದೆಯ ಜ್ಞಾನ ರೈತನದಿ ಕರೆಯದ ಸಭೆಯಾಗ ವಿಜಯಾದ ಗುರು ಸಾಮ್ರಾಟನ ಜರಿವಂತಾದಯ ಕರೆಯದ ಸಭೆಯಾಗ ವಿಜಯಾದ ಗುರು ಸಾಮ್ರಾಟನ ಜರಿವಂತ ಸೇರವಂತಾಸೆಯಿಂದಲೇ ಈ ಪರಿಧೀರ ಗೌರವ ಸೇರವಂತಾಸೆಯಿಂದಲೇ ಈ ಪರಿಧೀರ ಗೌರವೇ ಜೀವಿತ ಕಪ್ಪಗಳಾಡಿದರೆ ಹಬ್ಬಳಿಸುವೆ ಸದಾ ತಂಡದಿ ಜೀವಿತ ಕಪ್ಪಗಳಾಡಿದರೆ ಹಬ್ಬಳಿಸುವೆ ಸದಾ ತಂಡ ಸೇನ ನುಡಿದೆಯ ಜ್ಞಾನ ರೈತನದಿ ಪಾನ ಮತ್ತನ ಸೇನ ನುಡಿದೆಯ ಜ್ಞಾನ ರೈತನದಿ. ಜಲವ ವಿದುರ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ರಾಜ್ಯಸಭೆಯನ್ನು ಬಿಟ್ಟು ತೊಲಗು, ಇಲ್ಲವಾದರೆ ಅನರ್ಧವಾದಿತು ಎಚ್ಚರ. ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಹೇ ಅವಿವೇಕಿ, ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಾ? ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಕೊಲ್ಲಬೇಕಾದಾಗ ತಡೆಯಲೆಂದು ಇಟ್ಟಿದ್ದ ಈ ದರಸನ್ನು ಹಿಂದೆಯೇ ಮುರಿದು ಹಾಕುವೆನು. ಈ ವಂಚಕ, ಇದರಂತ ನಾಶನಾಗು. ಪ್ರಮಾದವಾಯಿತು. ದುರ್ಯೋಧನ ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಒಂದು ಸರ್ವೋತ್ತವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಇಲ್ಲ. ಈ ವಿದುರನು ಆ ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ನಿಂತಿದ್ದರೆ ಈ ಮೂರು ಲೋಕದಲ್ಲೂ ನಿನ್ನನ್ನು ಜಯಿಸುವವರೇ ಇಲ್ಲದಂತಾಗುತ್ತಿತ್ತಲ್ಲ ಚಕ್ರವರ್ತಿ. ಇದೇನು ಕರ್ಣ, ನೀನೂ ಸಹ ಈ ವಿದುರನ ಕೊಟ್ಟು ಬೆದರಿಕೆಗೆ ಭಯಪಡಬಹುದೇ? ಉಮಾಶಂಕರನ ಕುಮಾರನಂ ಉಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಉಳಕಗೊಳಿಸಿ ಕಾಳಧನಸ್ಸಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನಂ ಯುದ್ಧದೋ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ದಾಸಿ ಪುತ್ರ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯು ಕರ್ಣ 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 ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿದ ಅಥವಾ ಇವನ ಬಿಲ್ಲಿನಿಂದ ನಮಗಾಗಬೇಕಾದ್ದಾದರೂ ಈಗ ಎಲ್ಲರೂ ಕೇಳಿ. ಪಾಂಡವರ ದೂತನಾದ ಕೃಷ್ಣನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ
ಅಂತಹವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಿರುವುದು ಅಗ್ರಜ. ಅದನ್ನೊಮ್ಮೆ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವುದು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮುಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವುದು. ಜಾಗೃತಳಾದ ನನ್ನ ಯೋಗಮಾಯೆ. ಚಕ್ರವರ್ತಿ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಅಟ್ಟಹಾಸದಿ ಮೆರೆವ ದಿಟ್ಟ ಶತ್ರುಗಳ ಎದೆ ಮೆಟ್ಟಿ ಸಿಗುವ ಪಟ್ಟುಗಾರನೀ ಗಟ್ಟಿಗಳನ್ನು ನಿನ್ನಂತಹ ಡಾಂಬಿಗನಿಗೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಕು. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂದು ಒಡನೋಡಿ ಬಂದು ನೋಡಿದ ಮಾತ್ರಕ್ಕೆ ನಿನ್ನ ಅಡಿಗೆರೆಗಿದೆನೆಂದು ಭಾವಿಸಿದೆ. ಭಾವ ವಾಸುದೇವ ಗೋಪಾಲನಾಗಿ ಗೋವುಗಳನ್ನು ಕಾದದ್ದಾಯಿತು, ಚೋರನಾಗಿ ಗೋಪಿಕಾ ಸ್ತ್ರೀಯರನ್ನ ಅಪಹರಿಸಿದ್ದು ಆಯಿತು, ಬಗೆ ಬಗೆಯ ವೇಷಗಳನ್ನ ಬೆಣ್ಣೆಯ ಮುದ್ದೆಗಳನ್ನು ಕದ್ದು ತಿಂದದ್ದಾಯಿತು, ಅನೇಕರನ್ನು ಮೋಸದಿಂದ ಕೊಂದದ್ದು ಆಯಿತು. ಇಷ್ಟು ಸಾಲದೆ ಈಗ ನೀನು ದೂತನಾಗಿ ಬರಬಹುದೇ? ನೀನು ಬಂದೇ ಬರುವೆ ಎಂದು ನಾನು ಸಕಲ ಸಿದ್ಧತೆಗಳನ್ನೇ ಮಾಡಿಕೊಂಡಿದ್ದೇನೆ. ಆದರೆ ನೇರವಾಗಿ ನನ್ನರ ಮನೆಗೆ ಬಾರದು. ನಿನ್ನ ಹುಟ್ಟುಗುಣಕ್ಕನುಗುಣವಾಗಿ ಓರ್ವ ದಾಸೀಪುತ್ರನಾದ ಈ ವಿದುರನ ಮನೆಗೆ ಹೋಗಬಹುದೇ? ಏಕೆ ಕೃಷ್ಣ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಇವರುಗಳ ಮನೆಗಾದರೂ ಹೋಗಬಹುದಿತ್ತಲ್ಲ. ಇರಲಿ, ಒಂದದ್ದಾಯ್ತಲ್ಲ, ಈ ಸಿಂಹಪೀಠವನ್ನು ಅಲಂಕರಿಸಿ ಗುರು ಸಾರ್ವಭೌಮನ ರಾಜವೈಭೋಗವನ್ನೊಮ್ಮೆ ನೋಡಿಕೊಂಡು ಹೋಗುವೆಯಂತೆ. ಕೃಷ್ಣ,
ಭಾವ ನಿನಗೆ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ನಡೆಯಲಿ ನರ್ತನ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುನಾಡು ಪರಾಜೇಶ್ವರ, ಕರುನಾಡು ಪರಾಜೇಶ್ವರ, ಕುರುವಂಶ ಕುಲ ತಿಲಕ ಪರಾಧೀರ, ಕುರುವಂಶ ಕುಲ ತಿಲಕ ಮಗುಡೇಶ್ವರಾಧಿ, ಕರುನಾಡು ಪರಾಜೇಶ್ವರ. ಭಯಂಕರ ರೂಪ ಮನೋಗರ ಸಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ, ಸಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ ಇದದಿ ಚತುರ ಕೌರವ ಈ ಜಗಮಲ್ಲ ಎಲ್ಲ ಬದಿದವಾಗಿ ಜಗಮಲ್ಲ, ಎಲ್ಲ ಬದಿದವಾಗಿ ಜಗಮಲ್ಲ, ಕರುನಾಡು ಪರಾಜೇಶ್ವರ, ನನಗಿನದು ಕೊಡುವಂತ ಕುಲದಿಲಕ ಮಗುಡೇಶ್ವರಾಧಿ, ಕುಲದಿಲಕ ಮಗುಡೇಶ್ವರಾಧಿ, ಕರುನಾಡು ಪರಾಜೇಶ್ವರ. ಬಲ ಬಲ ನರ್ತಕಿಯರೇ, ಬಲ ಅಗ್ರಜ. ಸಮರಸಲ್ಲ ಇದು ಎಂದು ಉಸಿಮೆಗೆಯ ಹೊರಹೊಮ್ಮಿ, ಸಮರಸಲ್ಲದು ಎಂದು ಉಸಿಮೆಗೆಯ ಹೊರಹೊಮ್ಮಿ, ಸಂಧಿಯಾತಿಸ ಬಂದಿಹನು ಕೃಷ್ಣ ಕುರುನಂದನರೋ ಕುಶಲದಿಂದ, ಸಂಧಿಯಾತಿಸ ಬಂದಿಗನು ಕೃಷ್ಣ ಕುರುನಂದನರೋ ಕುಶಲದ, ನೀಲವರ್ಣನ ಮೌನ ರೂಪ ಏನಾದ ಕೃಷ್ಣ ಮುಕುಂದ ದೇವಕಿ ಕಂದ, ಕೃಷ್ಣ ಮುಕುಂದ ದೇವಕಿ ಕಂದ, ಜಗವಿಹುದ ನಿಲ್ಲ ಮಾಧವ, ಜಗವಿಹುದ ನಿಲ್ಲ, ಜಗವಿಹುದ ನಿಲ್ಲ ಮಾಧವ, ಜಗವಿಹುದ ನಿಲ್ಲ. ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ. ಜಗವಿಹುದು ನಿಲ್ಲ
ಜಗವಿಹುದು ನಿಲ್ಲ ಜಗವಿಹುದು ನಿಲ್ಲ ಸುಯೋಧನ ಜಗವಿಹುದು ಮಲ್ಲ ಎಲ್ಲವನು ಬಲ್ಲ ಮಲ್ಲಲು ಮಲ್ಲ ಎಲ್ಲವನು ಬಲ್ಲ ನಿನಗಾರು ಸಮರಿಲ್ಲ ಇದರೇ ನಿನಗಾರು ಸಮರಿಲ್ಲ ನಿನಗಾರು ಸಮರಿಲ್ಲ ಇದರೇ ನಿನಗಾರು ಸಮರಿಲ್ಲ ತಗದಿ ಮಿದಕ ಜನು ತಾಮ್ ತಾಮ್ ತಾ ಅವರಾಗದಲ್ಲಿ ವರ್ಣಿಪುದೋ ನಿಲ್ಲ ಅವರಾಗದಲ್ಲಿ ವರ್ಣಿಪುದೋ ನಿಲ್ಲ ಅವ ಸಂಗೀತವ ಹಾಡಿಕೊಂಡಾಡುವುದೋ ಅವ ಸಂಗೀತ ಹಾಡಿಕೊಂಡಾಡುವುದೋ ಸಾರ್ವಭೌಮನಿಲ್ಲ ಜಗದ ನೆಲದ ಸಭೆಯೋಳ್ ಹೊಗಳಿ ಅವರಾಗದಲ್ಲಿ ವರ್ಣಿಸಲೇ ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ
ಭವಿಷ್ಯದ ರಾಜ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಆ ರೀತಿ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಲ್ಪಡುವುದೆಂಬುದನ್ನು ಮನಸ್ಸಿನಲ್ಲಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿಯಿಂದ ಅಮೃತಧಾರೆಯಿಂದ ಅಭಿಷೇಕ ಮಾಡುವರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವರು. ಇವೆರಡರಲ್ಲಿ ಒಂದು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗದಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಟಾರ್ಧದಾನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ಪಾಲಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಇದಕ್ಕೆ ನಿಮ್ಮಗಳ ಅಭಿಮತ? ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಮ್ಮೆಲ್ಲರ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ಕುಮಾರ ಸುಯೋಧನ, ತರವೇನ ರಾಜ್ಯವನ್ನೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ದುರ್ಯೋಧನ, ಏತಕ್ಕೆ ಅನುಜರುಳ್ ಬಿಡು ಪಂಥ, ಏತಕ್ಕೆ ಅನುಜರುಳ್ ಬಿಡು ಪಂಥ, ಸಲ್ಲದು ವೈರ ಸಾಧಿಸದಿರು ಸಲ್ಲದು ವೈರ ಸಾಧಿಸದಿರು ಹತ್ತಿರ ವೈಭವ ಸ್ಥಿರವಿಲ್ಲ ಈ ರಾಜ್ಯ.
ಶ್ರೀರಾಜ ದುರುಳನೆ ಬೋಧೆಗೆ ಕಿವಿ ಕೊಡದಿರು ಜೋತೆ ದುರುಳನೆ ಬೋಧೆಗೆ ಕಿವಿ ಕೊಡದಿರು ಜೋತೆ ಜಗವೆನು ಪಾಲಿಸು ಧರ್ಮದ ಮನದಿರಿಸಿ ಯೋಧನ ಜಗವೆನು ಪಾಲಿಸು ಧರ್ಮದ ಮನದಿರಿಸಿ ಕೇತಕ್ಕೆ ಅನುಜರು ಬಿಡು ಪಂಸ ಕೇತಕ್ಕೆ ಅನುಜರು ಬಿಡು ಪಂಸ ವತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದು ಸಂಧಿಗೆ ಸುಸಮಯ. ನಿನ್ನ ಹಠ ಛಲದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನೂ ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲ. ಆದ್ದರಿಂದ ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇರುವುದು. ಶ್ರೀಕೃಷ್ಣನ ಮಾತಿನಂತೆ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ನೀಡಿ ಅವರನ್ನು ಆದರಿಸು. ಇದೇ ನನ್ನ ಅಭಿಮತ. ಯಾರು? ಓ ವಿದುರ ಚಿಕ್ಕಪ್ಪ, ನನಗುಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂತವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಎಂದಿಯೋ ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ಮುಂದೆ ದೋಷವೂ ಸಂಭವಿಸುವುದು. ನಾನು ಹೆಚ್ಚೇನು ಹೇಳಲಾರೆ ದುರ್ಯೋಧನ. ಗುರುದ್ರೋಣರು, ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಎಲ್ಲ ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆದ್ದಾಶ ಭೂಮಿಯತ್ತಾದರೂ ಆ ಪಾಂಡುನಂದನರಿಗೆ ನೀಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ನೀನು ಆ ಪಾಂಡವರಿಗೆ ಹೇಳಲಲ್ಲಿ ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡು ಬರುತ್ತಿರುವು. ಆ ಪಾಂಡವರು ನಿರ್ದೋಷಿಗಳು. ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದಾದುದನ್ನೇ ಮಾತನಾಡಿದಿ. ಮಹಾನುಭಾವನಾದ ಕೃಷ್ಣ, ನೀನು ನಿನ್ನ ಧೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮಗಳ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಸೆದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿಲ್ಲಿಸುವ ನಿನ್ನ ವಾಕ್ಪಟುತ್ವ. ನಾನದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಹಳ ಚೆನ್ನಾಗಿದೆ, ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಹೇಳುವೆನು ಕೇಳು. ಭರತ ಕಂಠವ ಜಯಿಸಿ ಹರುಷದಿ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ತಾನೇ ಬಂಡ ಭೀಮನ ಗುಂಡಿಗೆಯ ಬೀಳಲು ಬಂದಗೈದ ಎನ್ನನು ಜನಿಗದಾರಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧರುವ ಪಡೆದ ಈ ಕರ್ಣನಿಗದಾರು ತಾನೇ ಬಲಶಾಲಿಗಳು ಅಥವಾ ಬಲಶಾಲಿಗಳು ದ್ರೋಣಾದಿಗಳು ಸಾಹಸದಿಂದ ತಡೆಬಡಿವರು ಮಕುಟ ಮರ್ದನರು
ಕೃಷ್ಣ, ಈ ಕೌರವೇಶ್ವರನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಭಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಅಖಂಡ ಭರತ ಖಂಡದಲ್ಲಿ ನಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಯೋಜನೆ ಮಾಡುತ್ತಿರುವರಲ್ಲವೇ ಆ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದೇ ದುರಭಿಮಾನ. ಹೆಚ್ಚೇನು, ನೀವಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದೇನೂ ಪ್ರಯೋಜನವಿಲ್ಲ ಕೃಷ್ಣ. ನೀನಿನ್ನು ಹೊರಡಬಹುದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಎಂದಿಗೂ ಶಾಂತವಾಗುವುದಿಲ್ಲ ಕೃಷ್ಣ. ಗಡಿ ಪಾಂಡವರು ಕೂಡಿ ಬಾಳ್ವುದು ಬೇಡ ಬೇಡ ಬರುವೆ ತರವೋ. ಗಡಿ ಪಾಂಡವರ ಕೂಡಿ ಬಾಳ್ವುದು ಬೇಡ ಬೇಡ ಬರುವೆ ತರವೋ. ಬೇಡ ಬೇಡ ಬರುವೆ ತರವೋ. ಬೇಡ ಬೇಡ ಬರುವೆ ತರವೋ. ನಾಡು ದೊರೆಯದು ಕಾಡಿಗೋಗಲಿ, ನಾಡು ದೊರೆಯದು ಕಾಡಿಗೋಗಲಿ. ಕೊಡಲಾಗದಿ ರಾಜ್ಯವನ, ಕೊಡಲಾಗದಿ ರಾಜ್ಯವನ. ಭ್ರಷ್ಟ ಪಾಂಡವರ ಮೆಟ್ಟಿ ಬೀಳುವೆ, ಭ್ರಷ್ಟ ಪಾಂಡವರ ಮೆಟ್ಟಿ ಬೀಳುವೆ. ಮೆಟ್ಟಿ ನಿಲ್ಲುವೆ ತಲೆಯೊಳಗೆ, ಆ ಮೆಟ್ಟಿ ನಿಲ್ಲುವೆ ತಲೆಯೊಳಗೆ, ಆ ಮೆಟ್ಟಿ ನಿಲ್ಲುವೆ ತಲೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬರುವೆ ತರವೋ. ಬೇಡ ಬೇಡ ಬರುವೆ ತರವೋ. ಬೇಡ ಬೇಡ ಬರುವೆ ತರವೋ. ಕೃಷ್ಣ, ಆ ಸೇನಾ ಸಮುದ್ರವನ್ನು ಕಲಕಿ ಬಿಡವಲ್ಲ ಗಂಡುಗಳಿಗೂ ನಾವು. ಆ ಪುಂಡ ಭೀಮನ ರುಂಡವನ್ನು ಚಂಡಾಳನು, ಈ ದುಶ್ಯಾಸನನು ಎಂದಿಗೂ ಸದಾ ಸನ್ನದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ಸ್ಥಿರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಚಲಿಸದೋ ರಾಧೆಯನ ಪಂಚ ವ್ಯರ್ಥ ನುಡಿಗಳಿಂದ. ಚಲಿಸದೋ ರಾಧೆಯನ ಪಂಚ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇ ಮಹಾರಸಿಗರೆಂದೆನಿಸಿ ನೀವು. ಮತಿಗೆಟ್ಟು ನುಡಿವಿರೇ ಮಹಾರಸಿಗರೆಂದೆನಿಸಿ. ಸುರುಳ ಪಾರ್ಥನ ಶಿರವ ಹರಿವ ತನಕ ಹರಿವದನಕ ಶಾಂತಿಯೇ ಅಂಗಾಧಿಪಗೆ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೆಯ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ನೀನು ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನುಮನವನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ.
ನಿನ್ನ ಈ ದರ್ಪದ ನುಡಿಗಳಿಗೆ ಯಾದವಾಜ್ಞೆಯ ಕಂಠವೇ ಬಿಗಿದಂತಾಯ್ತು ಅಲ್ಲವೇ ಕೌರವೇಶ್ವರ? ಓಹೋ, ಮೇಲೆ ಮೀರಿತು. ಮಧೋನ್ಮತ್ತರಾದ ನಿಮ್ಮಗಳೊಡನೆ ಮಾತನಾಡುವುದೇ ಅರುಚಿತ. ಆದರೂ ಹೇಳುವನು ಕೇಳು ಭಾವ. ಭಾರತ ಭೂಮಿ ಭಾರತ ಭೂಮಿ ಸಮಾನ ನಿರಾಕರಿಸದಿರೇ ಭಾರತ ಭೂಮಿ ಕರೆ ಕರೆ ಅನುಜಾತರ ಕರೆಯಲಿತ್ತು ಜಾತಿ ಕರೆಯಲಿತ್ತು ಜಾತಿ ಪಡೆಯಾಗುವುದ ವೈರವನೇ ನೀಗಿತ್ತಿ ಕೈರಣೆಯ ತಾಳಿ ವೈರವನೇ ನೀಗಿತ್ತಿ ಕೈರಣೆಯ ತಾಳಿ ಪಾಡೈಗಳು ಧರ್ಮ ನಿರತ ದೂರ ಚರಿತ ಕರುಣ ಬಂದ ವರದೈತ ನಿಲ್ಲಿಸಿ ಪಾಡೈಗಳು ಧರ್ಮ ನಿರತ ದೂರ ಚರಿತ ಕರುಣ ಬಂದ ವರದೈತ ನಿಲ್ಲಿಸಿ ನರೆಯ ಭಾರತ ಭೂಮಿ ಸಮಾನ ಭಾವ, ಒಂದು ಬಾರಿ ನಿನ್ನ ಗುರು ಹಿರಿಯರು ಬಂಧು ಬಾಂಧವರನ್ನು ಸಹೋದರನ್ನು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಪಾಂಡವರ ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಚಾರ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವಿ. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನಾಲಂಗಿಸುವರು. ಶತ್ರುಗಳು ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ನಿರಾಯಾಸವಾಗಿ ಈ ಸಾಮ್ರಾಜ್ಯ ಶಾಸನವು ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾ ಪರಿಪಾಲನೆಯ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಜಗತ್ತು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ಅರ್ಧರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ ಭಾವ, ಅವರ ಈ ಇಷ್ಟವನ್ನಾದರೂ ನೆರವೇರಿಸಿ. ಸಂಧಿಗೆ ಸಮ್ಮತಿಸಿ. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿಂದು ಕ್ಷಂದಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವಾದರೂ ಏನು ಎದುರಾಗ? ಆ ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡರು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡುವುದು ಅಧರ್ಮದ ಕಾರ್ಯ. ಕೇಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತು ಮತ್ತಾರೂ ಶಕ್ತರಲ್ಲ. ಪಾಂಡವರು ಶಾಸ್ತ್ರ ಧರ್ಮವಿಲ್ಲ ಹೇಳಿ ಪಾಂಡವರಲ್ಲಿ ಕೃಷ್ಣ ಶಾಸ್ತ್ರ ಧರ್ಮವಿಲ್ಲ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆಂದು ಶ್ರೇಷ್ಠರದಿ ಬರೈ ಗೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಗೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವ ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿವ ಮುಕುಂದ
ಜೀವನ ಧರ್ಮವೀರುಗಳಾದವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ ಮತ್ತು ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಶರಣಾದ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ಯುದ್ಧವಲ್ಲ, ನಿನ್ನ ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ. ಗುರುಪಿತ ಭೀಷ್ಮರ ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರದಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಜೆ ಬೇಡಲು ಬಂದ ರಾಯಬಾರಿನ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವಿಲ್ಲ. ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಿ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತ ಕೇಳುವುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗಳೆಚ್ಚರಿಸಿ ನೀವು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಲಾಕ್ಷಾಗೃಹ ದಹನ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ಕಡೆಗಣಿಸಿ ಸದಾ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಪ್ರಭೆ. ಕೃಷ್ಣ ಮಕುಟೇಶ್ವರನ ಮರಣ ಹೋಮ ಚರಮಗೀತೆಯನ್ನಾಡುವ ಜಲವಂಕಮಲ್ಲದ ಕಂದಿಸುವರನ ಭುಜಬಲ ಸೆಣಸಿ ನಿಲ್ಲಬಲ್ಲೆಯ? ಕೆಚ್ಚದೆಯ ಕೌರವೇಶ್ವರನ ಹುಚ್ಚು ರೋಷವನ್ನು ರೊಚ್ಚಿಗೆಬ್ಬಿಸಿ ಕೆಳಗಿ ಕೇಕೆ ಹಾಕಿದಗಳಲ್ಲ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೆ ತೊಟ್ಟನ
ಛಲವನ್ನ ಸ್ವಯಂಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲಕ್ಕೆ ನಿಲ್ಲದೆ ಕಲಿ ಅಂಶದಿಂದ ಉದ್ಭವಿಸಿದ ಈ ಅಸ್ರಾವತಿಯ ರತ್ನ ಸಿಂಹಾಸನ ರಕ್ತದೊಳೆಯಲ್ಲಿ ಕೊಂಚಿ ಹೋದರೂ ಸರಿಯೇ ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಗೌರವನ್ನು ಪಟ್ಟಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ ನೆಲವನ್ನು ಕೊಡೆ ಕೆಟ್ಟರು ಸಂಖ್ಯೆ ಎದೆಗೆಳದೆ ಬಿಟ್ಟು ಕೊಡಲು ಭೂಮಿಯನ ಕೆಟ್ಟರು ಸಂಖ್ಯೆ ಎದೆಗೆಳದೆ ಬಿಟ್ಟು ಕೊಡಲು ಭೂಮಿಯನ ಅಟ್ಟಹಾಸದಿಂದ ಭುಜವ ತಟ್ಟಿ ತಟ್ಟಿ ಮೇಲೆ ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿ ಮೇಲೆ ವೈರಿ ಕುಲವ ಅಡೇಯದಿದ್ದಾರ ಬೇರೆ ಜನಪತಿ ಪಾಂಡವರೊಡೆಯದಿಗೆ ಅಡೇಯದಿದ್ದಾರ ಬೇರೆ ಗುರುಬಲ ರಾಮರ ಬೆಂಬಲವಿರಲು ಜನವನ್ನು ಬಿಡದೆ ನೆಲವನ್ನು ಕೊಡೆನ ಗುರುಬಲ ರಾಮರ ಬೆಂಬಲವಿರಲು ಜನವನ್ನು ಬಿಡದೆ ನೆಲವನ್ನು ಕೊಡೆನ ಮಂಡಲದ ಭೋತ್ಕರೆದು ಬಾಯ್ ಬಿರಿಯಲಿ ಆಕಾಶವು ಮಂಡಲದ ಭೋತ್ಕರೆದು ಬಾಯ್ ಬಿರಿಯಲಿ ರಾಜ್ಯವನ್ನು ಬಯಸುವವರು ಎಂದರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ ರಾಜ್ಯವನ್ನು ಬಯಸುವವರು ಎಂದರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ ಕಡೆ ಕಡೆ ಭಾರತೇ ಜನಮನಿ ಮಾನವ ಕೊಡೆಯಲಿ ಕಡೆ ಕಡೆ ಭಾರತೇ ಪಾಂಡವರಿಗೆ ಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗಲೇ ಪಾಂಡವರಿಗೆ ಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗಲು ಒಂದು ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಒಂದು ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ ಭಾವ ಹಾಗಾದರೆ ಸಂಧಾನಕ್ಕಾಗಿ ಬಂದ ಸಭೆಯೊಳಿದ್ದು ಸಂಧರಿಸಲಿರುವೆವು ಸಂಧಾನಕ್ಕಾಗಿ ಬಂದ ಅಗ್ನಿಯ ಸಭೆಯೊಳಿದ್ದು ಸಂಧರಿಸಲಿರುವೆವು ಸಮರಯಜ್ಞದಲ್ಲಿ ದೀಕ್ಷಿತರು ಆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರಥಿಗಳ ಘೋಷದಲ್ಲಿ ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಭಾವ ಪಾಂಡವರನ್ನು ಸಾಮಾನ್ಯರೆಂದರಿಯಬೇಡ ಧರ್ಮ ಬೀರುಗಾದ ಅವರಿಗೆ ಅರ್ಧ ರಾಜ್ಯವನ್ನು ಕೊಡಲಾಗದಿದ್ದರೆ ಹೋಗಲಿ ಐವರಿಗೋಸ್ಕರ 5 ಗ್ರಾಮಗಳನ್ನಾದರೂ ಕೊಡುವೆಯಾ ಭಾವ 5 ಊರುಗಳಿಗೆ ಕೃಷ್ಣ ಇಂದ ಭಿಕ್ಷೆ ಬೇಡಿ ಅಲೆಯುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಿರುವವು ಬೇಕಾದರೆ ಅಲ್ಲಿಗೆ ಹೋಗಲಿ ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು ಭಾವ 1000 ಆನೆಗಳ ಬಲವುಳ್ಳ ಭೀಮಸೇನನನ್ನು ಸಾಮಾನ್ಯನೆಂದರಿಯಬೇಡ ಅವನಿಗಾಗಿ 1 ಗ್ರಾಮವನ್ನಾದರೂ ಕೊಡು ಭಾವ ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತುಗಳನ್ನಾಡುತ್ತಿರುವ ನಿನ್ನ ಮಾಯಾಜಾಲವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಒಂದು ಊರಲ್ಲ ಒಂದು ಊರಿನಲ್ಲಿ ಒಂದು ಗೋಪಾಲದ ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ ನೀನಿನ್ನು ಹೊರಡಬಹುದು ಕತಿ ಬೇಡೈಸು ಯೋಧನನೆ ತೋರಿ ಗನ್ನಾದಿಗಳು ಕತಿ ಬೇಡೈಸು ಯೋಧನನೆ ತೋರಿ ಗನ್ನಾದಿಗಳು ಅದೇ ಕಿತ್ತುವರುವೆ ಅದೇ ಮಾತ ಮಗಳುವೆ ಅದೇ ಕಿತ್ತುವರುವೆ ಅದೇ ಮಾತ ಮಗಳುವೆ ಕುಲಹೀನ ಕುಲವ ಮರದೆಯ ಕುಲಗಳು ಕಡಿಯದೆ ಬಿಡುವೆ ಕುಲಹೀನ ಕುಲವ ಮರದೆಯ ಕುಲಗಳು ಕಡಿಯದೆ ಬಿಡುವೆ ಕತಿ ಬೇಡೈಸು ಯೋಧನನೆ ತೋರಿ ಗನ್ನಾದಿಗಳು ಕದನದಲ್ಲಿ ನಿನ್ನ ಮಾಧವನೊಳಗೆ ಭಾವ ಸದನದಲ್ಲಿ ನಿನ್ನ ಮಾಧವನೊಳಗೆ
ಎದುರರಿಹರು ಮರುಳ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಸಂತುಲವಾ ಪಡುವೆ ಸಂತುಲವಾ ಪಡುವೆ ಸೈರಿದ ಬಲ್ಲವರ ಸೈರಿದ ಬಲ್ಲವರ ಪರಮ ಪುರುಷನೇ ನಿಮ್ಮ ಬಿರುದನು ಒಡವಿಯೋಳು ಅಡಗಿವೆ ಹೇಳುವನೆ ಪರಮ ಪುರುಷನೇ ನಿಮ್ಮ ಬಿರುದನು ಒಡವಿಯೋಳು ಅಡಗಿವೆ ಹೇಳುವನೆ ಕಲಿ ಬೇಡೈಸು ಯೋಧನನೆ ತೋರಿಗ ಜ್ಞಾನಿಗಳು ಕಲಿ ಬೇಡೈಸು ಯೋಧನನೆ ತೋರಿಗ ಜ್ಞಾನಿಗಳು ಸೈರಣ ಸೈರಣ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೂ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುವಂತೆ ನಮ್ಮ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದರೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಇಲ್ಲಿ ಈಗ ಪ್ರಯತ್ನಿಸಿ ನೋಡೋಣ. ಜಾಗೃತಳಾಗಿ ನನ್ನ ಯೋಗಮಾಯೆ. ಅಗ್ರಜ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲರೂ ಕೃಷ್ಣನಂತೆ ಕಾಣುತ್ತಿರುವುದಲ್ಲ. ಮಾಯೆ ಮಾಯೆ ಮಾಯೆ.